ಕೇಳಿ. ದಿನಾಂಕ 23/9/2025 ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮುಖ್ಯ ಆವರಣ, ಇರುವಕ್ಕಿ, ಸಾಗರ ತಾಲೂಕು ಇಲ್ಲಿ ತನ್ನ 13ನೇ ಸಂಸ್ಥಾಪನಾ ದಿನವನ್ನ ಆಚರಿಸಿಕೊಂಡಿತ್ತು. ಈಗ ಈ ಕುರಿತು ಬಾನುಲಿ ವರದಿಯ ಭಾಗ 2. ಎಲ್ಲರಿಗೂ ಶುಭ ನಮನಗಳು. ಇಂದು ನಾವು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇದರ 13ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಕರ್ನಾಟಕ ಸರ್ಕಾರವು ಅಂಗೀಕರಿಸಿದ ವಿಶೇಷ ಸುಗ್ರೀವಾಜ್ಞೆಯ ಮೂಲಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಸೆಪ್ಟೆಂಬರ್ 21, 2012 ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಜುಲೈ 26, 2021 ಮರು ಅಂಗೀಕರಿಸಿದ ಆಜ್ಞೆಯಡಿಯಲ್ಲಿ ಕೆಳದಿ ರಾಜವಂಶದ ಪ್ರಮುಖ ಆಡಳಿತಗಾರನಾದ ಕೆಳದಿ ಶಿವಪ್ಪ ನಾಯಕ ಇವರ ನಾಮಧೇಯವನ್ನು ಬಳಸಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಕರ್ನಾಟಕ ರಾಜ್ಯದ ಮೊದಲ ಸಂಯೋಜಿತ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮಿದೆ. ಇದು ಕೃಷಿ, ತೋಟಗಾರಿಕೆ ಹಾಗೂ ಅರಣ್ಯ ವಿಜ್ಞಾನಗಳನ್ನು ಹೊಂದಿದ್ದು ರಾಜ್ಯದ 7 ಜಿಲ್ಲೆಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ವ್ಯಾಪಿಸಿಕೊಂಡಿದೆ. ಈಗಾಗಲೇ 12 ವಸಂತಗಳನ್ನು ಪೂರೈಸಿ 13ನೇ ವಸಂತಕ್ಕೆ ಕಾಲಿಡುತ್ತಿರುವ ನಮ್ಮ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸುತ್ತಿರುವ ಈ ಸುಸಂದರ್ಭವು ಯಶಸ್ವಿಯಾಗಿ ನೆರವೇರಲು ದೇವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸಲೆಂದು ಕುಮಾರಿ ಸಾಗರಿಕಾ 2ನೇ ವರ್ಷದ BSc ಕೃಷಿ ವಿದ್ಯಾರ್ಥಿನಿಯನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ, ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ನಗುರಾಮ ನಗರಾಮ ಜಗರಾಮ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ಧನ್ಯವಾದಗಳು. ಪ್ರಾರ್ಥನಾ ಗೀತೆಯನ್ನು ಹಾಡಿದ ಕುಮಾರಿ ಸಾಗರಿಕರವರಿಗೆ ಧನ್ಯವಾದಗಳು. ಇದೀಗ ನಾಡಗೀತೆಯನ್ನು ಹಾಡಲು ಗಾಯನ ವೃಂದದವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ನೀಡೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ.
ನಾಡಗೀತೆಯನ್ನು ಸೊಗಸಾಗಿ ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ರೈತಗೀತೆಯ ಪ್ರಸ್ತುತಿ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ, ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೀಯ ಪರ ಸಾಧನವು. ಕಷ್ಟದೊಡನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೆ ನೀ ನಡೆಯುತ್ತಲಿರಲಿ, ತನ್ನಿ ಕಾರ್ಯವ ಬಿಡನೆಂದು. ರಾಜ್ಯಗಳು ಬಿಸಲಿ, ರಾಜ್ಯಗಳಳಿಯಲಿ, ಹಾರಲಿ ಗದ್ದುಗೆ ಮಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ. ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಣಿ ನೇಗಿಲಿನಾಶ್ರಯವೀ. ನೇಗಿಲ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪದೊಳಾಡಿದರು. ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು, ಕವಿಗಳು ಬರೆದರು. ಶಿಲ್ಪಿಗಳೆಸೆದರು, ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಣಸದೆ ತುಳಿವನು ಗೌರವ ಕಾಶಿಸದೆ. ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಕುಳದೊಳಗಡಗಿದೆ ಕರ್ಮ. ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಬೇಕಾಗಿ ಡಾಕ್ಟರ್ ಜಿ.ಕೆ. ಗಿರಿಜೇಶ್ ವಿಶ್ವವಿದ್ಯಾಲಯದ ಕುಲಸಚಿವರು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಭಿಕರಿಗೂ ಕೂಡ ವಂದಿಸುತ್ತಾ, ಶಿಸ್ತಿಗೆ ಹೆಸರಾದ ಕೆಳದಿ ಅರಸರು ಆಳಿದ ರಾಷ್ಟ್ರಕವಿ ಕುವೆಂಪು ಮತ್ತು ಅವರ ಪ್ರಕೃತಿ ಆರಾಧನೆಯಲ್ಲಿ ಸಾಹಿತ್ಯ ಬೆಳಕು ಕಂಡ ಈ ನಾಡು ತುಂಗ, ಭದ್ರಾ, ವರದಾ, ಶರಾವತಿ, ಕುಮದ್ವತಿ ಮುಂತಾದ ಪವಿತ್ರ ನದಿಗಳು ಹರಿಯುವ ಪುಣ್ಯಭೂಮಿ. ಅತಿ ಹೆಚ್ಚು ಮಳೆ ಬೀಳುವ ಆಗುಂಬೆ, ಹುಲಿಕಲ್ ಘಾಟ್, ಜಗದ್ವಿಖ್ಯಾತಿ ಜೋಗದ ಸಿರಿ, ಕೊಡಚಾದ್ರಿಯ ವೈಭವ, ನಾಡಿನ ಬೆಳಕಾದ ಶರಾವತಿ, ಸ್ವತಂತ್ರ ಮತ್ತು ರೈತ ಚಳವಳಿಗಳ ನಾಡು, ಸಂಗೀತ ಮತ್ತು ಸಾಹಿತ್ಯಗಳ ತವರು, 4 ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ರಾಜಕೀಯವಾಗಿ ಸದಾ ಜಾಗೃತವಾಗಿರುವ ಅಪಾರ ಜೀವ ವೈವಿಧ್ಯತೆಯನ್ನು ಹೊಂದಿದ್ದು, ಕೃಷಿ ಬೆಳೆಗಳೊಂದಿಗೆ ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಕಾಫಿ, ತೆಂಗು, ಹಲಸು, ಬಾಳೆ, ಏಲಕ್ಕಿ, ಮೆಣಸು, ಶುಂಠಿ ಮುಂತಾದ ಬೆಳೆಗಳನ್ನೊಳಗೊಂಡ ಅಪಾರ ಅರಣ್ಯ ಸಂಪನ್ಮೂಲಗಳಿಂದ ಸಂಪದ್ಭರಿತವಾದ ಈ ಪ್ರಾಂತ್ಯದಲ್ಲಿ
ಕೆರೆಕಟ್ಟೆಗಳನ್ನು ಕಟ್ಟಿ ಭೂ ಸುಧಾರಣೆಯನ್ನು ತಂದು ಶಿಸ್ತಿನ ಕಂದಾಯ ವ್ಯವಸ್ಥೆಯನ್ನು ತಂದು ಕೃಷಿಗೆ ಉತ್ತಮ ಕೊಡುಗೆ ನೀಡಿದ ಕೆಳದಿ ಅರಸ ಶಿವಪ್ಪ ನಾಯಕರ ಹೆಸರಿನ ನಾಮಾಂಕಿತದೊಂದಿಗೆ ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ವಿಜ್ಞಾನಗಳನ್ನು ಒಳಗೊಂಡ ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾಲಯವು ಅಸ್ತಿತ್ವಕ್ಕೆ ಬಂದು ಇಂದು 13ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದೆ. ಯಾವುದೇ ಸಂಸ್ಥೆಯ ಹುಟ್ಟು ಹಬ್ಬ ಅಥವಾ ಸಂಸ್ಥಾಪನಾ ದಿನವೂ ಅತ್ಯಂತ ಪ್ರಮುಖವಾದದ್ದು. ಏಕೆಂದರೆ ಈ ದಿನದಂದು ಈ ವಿಶ್ವವಿದ್ಯಾಲಯದ ಸ್ಥಾಪನೆಯ ಹಿನ್ನೆಲೆ, ಅದಕ್ಕಾಗಿ ಶ್ರಮಿಸಿದವರ ಸ್ಮರಣೆ, ನಡೆದು ಬಂದ ಹಾದಿ, ಮಾಡಿದ ಸಾಧನೆಗಳನ್ನು ಮೆಲುಕು ಹಾಕುವುದರ ಜೊತೆಗೆ ಮುಂದಿನ ದಿಕ್ಸೂಚಿಯನ್ನು ಸಿದ್ಧಪಡಿಸುವ ಕ್ಷಣವಾಗಿರುತ್ತದೆ. ನಮ್ಮ ವಿಶ್ವವಿದ್ಯಾಲಯವು ಕೆಲವೇ ವರ್ಷಗಳಲ್ಲಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವದ ಸಾಧನೆಗಳನ್ನು ಮೂಲಕ ತನ್ನದೇ ಆದ ಛಾಪು ಮೂಡಿಸಿದೆ. ಈ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳಿಗೆ ಮತ್ತು ಈ ಭಾಗದ ರೈತರಿಗೆ ಜ್ಞಾನಾರ್ಜನೆ ಮತ್ತು ತಂತ್ರಜ್ಞಾನಗಳ ವರ್ಗಾವಣೆಯ ಮೂಲಕ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಮೂಲಕ ಈ ಭಾಗದ ರೈತ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ಪೂರಕವಾಗಿ ಕೆಲಸ ಮಾಡುತ್ತಿದೆ. ಈ ಸುಸಂದರ್ಭದಲ್ಲಿ ಬೋಧನೆ, ಸಂಶೋಧನೆ, ವಿಸ್ತರಣೆ ಮತ್ತು ಸೇವಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ವಿಶ್ವವಿದ್ಯಾಲಯದ ಸಿಬ್ಬಂದಿಯನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಈ ಸಂಪ್ರದಾಯವು ಉಳಿದವರಿಗೆ ಪ್ರೇರಣೆಯಾಗಿದೆ. ನಮ್ಮ ಇಂತಹ ಒಂದು ಸಮಾರಂಭಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯಮಾನ್ಯರನ್ನು ಸ್ವಾಗತ ಮಾಡತಕ್ಕಂಥ ಸೌಭಾಗ್ಯ ನನ್ನ ಪಾಲಿನದಾಗಿದೆ. ಇಂತಹ ಒಂದು ಸುದಿನದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಬಂದಿರತಕ್ಕಂಥ ಶ್ರೀ ಗೋಪಾಲಕೃಷ್ಣ ಬೇಳೂರವರು, ಸನ್ಮಾನ್ಯ ವಿಧಾನಸಭಾ ಸದಸ್ಯರು, ಸಾಗರ ಕ್ಷೇತ್ರ ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಬೆಂಗಳೂರು, ಇವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದಿದ್ದಾರೆ. ಇವರೆಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ವಿಶ್ವವಿದ್ಯಾಲಯದ ಪರವಾಗಿ, ನಮ್ಮ ಎಲ್ಲ ವಿಶ್ವವಿದ್ಯಾಲಯ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇವರನ್ನು ಸ್ವಾಗತಿಸಲು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ಎಲ್ಲರ ಮೆಚ್ಚಿನ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ R.C. ಜಗದೀಶ್ ಅವರು, ಗೌರವಾನ್ವಿತ ಕುಲಪತಿಗಳು ಹಾಗೂ ನಮ್ಮ ಮಾರ್ಗದರ್ಶಿಗಳು, ಈ ಎಲ್ಲ ಒಂದು ಕಾರ್ಯಕ್ರಮದ ಬೆನ್ನೆಲುಬು ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂಸ್ಥಾಪನಾ ದಿನದ ಉಪನ್ಯಾಸವನ್ನು ಕೊಡಲು ಬಂದಿರತಕ್ಕಂಥ ಡಾಕ್ಟರ್ ಹೂವಯ್ಯ ಗೌಡ, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ವಿಜ್ಞಾನ ಮಹಾವಿದ್ಯಾಲಯ ಶಿವಮೊಗ್ಗ, ಇವರನ್ನು ಕೂಡ ಸ್ವಾಗತ ಬಯಸಲಿಕ್ಕೆ ನಮ್ಮ ಕುಲಪತಿಗಳನ್ನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳು ಯಾವಾಗಲೂ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡಿ ಮಾರ್ಗದರ್ಶನ ನೀಡುತ್ತಾ ಬಂದಿರತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳು ಇದ್ದಾರೆ. ಅದರಲ್ಲಿ ಡಾಕ್ಟರ್ B.K. ಕುಮಾರಸ್ವಾಮಿ ಅವರು, ಕೃಷಿ ಉದ್ದಿಮೆಗಾರರು, ಬೆಂಗಳೂರು, ಇವರನ್ನು ಕೂಡ ನಾನು ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಸ್ವಾಗತಿಸಲು ನಮ್ಮ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ B.M. ದುಷ್ಯಂತ್ ಕುಮಾರ್ ಅವರನ್ನು ಕೇಳ್ಕೊಳ್ತೇನೆ. ಮತ್ತೊಬ್ಬ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ J.G. ಕಾವೇರಿಯಪ್ಪರವರು, ಪ್ರಗತಿಪರ ರೈತರು, ಮಡಿಕೇರಿ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಆಗಮಿಸಿದ್ದಾರೆ. ಅವರನ್ನು ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನ ಸ್ವಾಗತ ಕೋರಲು ನಾನು ನಮ್ಮ ಶಿಕ್ಷಣ ನಿರ್ದೇಶಕರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮತ್ತೊಬ್ಬರು ಪ್ರಗತಿಪರ ರೈತರು ಮತ್ತು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ H.D. ದೇವಿಕುಮಾರ್ ಅವರು, ಶಿವಮೊಗ್ಗ, ಇವರು ಕೂಡ ಈ ಸಂದರ್ಭದಲ್ಲಿ ಆಹ್ವಾನಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದಾರೆ. ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಇವರನ್ನು ಪುನಃ ನಮ್ಮ ಶಿಕ್ಷಣ ನಿರ್ದೇಶಕರು ಸ್ವಾಗತವನ್ನು ಕೋರಬೇಕಾಗಿ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮತ್ತೊಬ್ಬ ಯುವಕರು ಮತ್ತು ಮುಖಂಡರು, ಪ್ರಗತಿಪರ ರೈತರು, ಡಾಕ್ಟರ್ H.S. ಶಶಾಂಕ್, ಶಿವಮೊಗ್ಗ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ನಮ್ಮ ಶಿಕ್ಷಣ ನಿರ್ದೇಶಕರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೊನೆಯ ಗಳಿಗೆಯಲ್ಲಿ ನಮ್ಮ ಆಹ್ವಾನ ಮನ್ನಿಸಿ ಬಂದಿರತಕ್ಕಂಥ ಶ್ರೀಯುತ ವೀರೇಶ್ ಕುಮಾರ್ ಅವರು, ಅಸಿಸ್ಟೆಂಟ್ ಕಮಿಷನರ್ ಸಾಗರ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯ ಕುಲಪತಿಗಳು ಸ್ವಾಗತವನ್ನು ಬಯಸಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಅಧಿಕಾರಿ ವರ್ಗಗಳಾಗಿರ್ತಕ್ಕಂಥ ಡಾಕ್ಟರ್ B. ಹೇಮಲನಾಯಕ್ ಅವರು, ಶಿಕ್ಷಣ ನಿರ್ದೇಶಕರು, ಡಾಕ್ಟರ್ B.M. ದುಷ್ಯಂತ್ ಕುಮಾರ್ ಅವರು, ಸಂಶೋಧನಾ ನಿರ್ದೇಶಕರು, ಡಾಕ್ಟರ್ ದೇವಿಗಿರಿ ಅವರು, ಡೀನ್ ಪೊನ್ನಂಪೇಟೆ, ಡಾಕ್ಟರ್ N.S. ಮಾವರ್ಕರ್ ಅವರು, ಡೀನ್ ಸ್ನಾತಕೋತ್ತರ, ಡಾಕ್ಟರ್ C.J. ಶ್ರೀಧರ್, ಡೀನ್ ವಿದ್ಯಾರ್ಥಿ ಕಲ್ಯಾಣ, ಗ್ರಂಥಪಾಲಕರು ಡಾಕ್ಟರ್ B.K. ಶಿವಣ್ಣ, SC/ST ಸೆಲ್ ನಿರ್ದೇಶಕರು ಡಾಕ್ಟರ್ ರವಿಕುಮಾರ್ ಅವರು, ಶಿವಮೊಗ್ಗ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ತಿಪ್ಪೇಶ್ ಅವರು, ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರ್ತಕ್ಕಂಥ ಸುರೇಶ್ ಏಕ್ಬೋಟೆ ಅವರು, ಮೂಡಿಗೆರೆ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವರು, ಪ್ರಾಂಶುಪಾಲರು ಕೃಷಿ ಡಿಪ್ಲೊಮಾ ಕಾಲೇಜ್ ಬ್ರಹ್ಮಾವರ ಸುಧೀರ್ ಕಾಮತ್ ಅವರು, ಹಣಕಾಸು ನಿಯಂತ್ರಣಾಧಿಕಾರಿಗಳು ಆತ್ರೇಯ ಮತ್ತು ಈ ದಿನವೇ
ವರದಿ ಮಾಡಿಕೊಂಡಿರ್ತಕ್ಕಂಥ ಹೊಸದಾಗಿ ಬಂದಿರತಕ್ಕಂಥ ಹಣಕಾಸು ನಿಯಂತ್ರಣಾಧಿಕಾರಿಗಳಾದ ಶ್ರೀಮತಿ ಪ್ರಿಯಾಂಕಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ವಿಶ್ವವಿದ್ಯಾಲಯದ ಆಸ್ತಿ ಅಧಿಕಾರಿಯಾಗಿರ್ತಕ್ಕಂಥ ಅವಿನಾಶ್ ಅವರು, ನೋಡಲ್ ಅಧಿಕಾರಿಗಳು PMSL ಮತ್ತು ಸಹ ಸಂಶೋಧನಾ ನಿರ್ದೇಶಕರಾಗಿದ್ದ ಡಾಕ್ಟರ್ S ಪ್ರದೀಪ್ ಅವರು, ಡಾಕ್ಟರ್ KT ಕೃಷ್ಣಮೂರ್ತಿ ಅವರು ಮತ್ತು ಧನಂಜಯ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಸಹ ವಿಸ್ತರಣಾ ನಿರ್ದೇಶಕರಾದ BC ಹನುಮಂತ ಸ್ವಾಮಿ ಅವರಿದ್ದಾರೆ, ಡಾಕ್ಟರ್ ಶಿವಪ್ರಸಾದ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದ ಸ್ವಾಗತ. ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಸಂಶೋಧನಾ ಕೇಂದ್ರಗಳಿಂದ ಬಂದಿರತಕ್ಕಂಥ ಮುಖ್ಯಸ್ಥರು, ಮಹಾವಿದ್ಯಾಲಯದ ವಿಜ್ಞಾನಿಗಳು, ಪ್ರಾಧ್ಯಾಪಕರುಗಳು, ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಸ್ತರಣಾ ಘಟಕಗಳಿಂದ ಬಂದಿರತಕ್ಕಂಥ ಮುಖ್ಯಸ್ಥರುಗಳು ಮತ್ತು ಬೋಧಕೇತರ ಸಿಬ್ಬಂದಿ ವಿಭಾಗದ ಮುಖ್ಯಸ್ಥರುಗಳು, ಪ್ರಮುಖವಾಗಿ ವಿವಿಧ ಆವರಣಗಳಿಂದ ಬಂದಿರತಕ್ಕಂಥ ಮತ್ತು ನಮ್ಮ ಇರುವಕ್ಕಿ ಕ್ಯಾಂಪಸ್ಸಿನ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರು, ಕೃಷಿ ಕಾರ್ಮಿಕರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಸುತ್ತಮುತ್ತಲಿನ ಗ್ರಾಮದ ಪಂಚಾಯಿತಿಯ ಸದಸ್ಯರುಗಳು ಬಂದಿದ್ದಾರೆ, ಮುಖ್ಯಸ್ಥರು ಬಂದಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಹೆಚ್ಚಾಗಿ ರೈತರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಪ್ರಗತಿಪರ ರೈತ ಮಹಿಳೆ ಆಗಿರ್ತಕ್ಕಂಥ ಶ್ರೀಮತಿ ಆಶಾ ಶೇಷಾದ್ರಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ಅಪಾರ ಜನಗಳು ಬರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು, ಆಕಾಶವಾಣಿಯವರು ಮತ್ತು ವಿವಿಧ ಮಾಧ್ಯಮದವರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಕೊಡ್ತೇನೆ. ಜೈ ಕರ್ನಾಟಕ. ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿದ ಡಾಕ್ಟರ್ GK ಗಿರಿಜೇಶ್ ಕುಲಸಚಿವರು ಇವರಿಗೂ ಸ್ವಾಗತವನ್ನು ಕೋರುತ್ತಾ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಬೇಕೆಂದು ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆಯಂದು ಉಪಸ್ಥಿತಿರುವ ಎಲ್ಲರಿಗೂ ಸಹ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೆ. ನಮ್ಮ ಹೆಮ್ಮೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ 13ನೇ ಸಂಸ್ಥಾಪನಾ ದಿನಾಚರಣೆ ನಡೆದಿರುವ ಎಲ್ಲರಿಗೂ ನನ್ನ ಶುಭಾಶಯಗಳು. ನಮ್ಮ ಶಿವಮೊಗ್ಗದ ಮಹಾವಿದ್ಯಾಲಯ 1980ರಲ್ಲಿ ಶ್ರೀ S ಬಂಗಾರಪ್ಪನವರ ನೇತೃತ್ವದಲ್ಲಿ ಕಾಲೇಜು ಪ್ರಾರಂಭ ಆಯಿತು. ಆದರೆ ಸ್ಟಾರ್ಟ್ ಆಗಲಿಲ್ಲ. ಆದರೆ 1990ರಲ್ಲಿ ಅಡ್ಮಿಷನ್ ಶಿವಮೊಗ್ಗಕ್ಕಾಯಿತು, ನವಲೆ ಕ್ಯಾಂಪಸ್ಸಲ್ಲಿ. ಅದಕ್ಕೆ ಮುಖ್ಯವಾಗಿ ಶ್ರೀ S ಬಂಗಾರಪ್ಪನವ್ರ ಕಾರಣ. ಆಮೇಲೆ ಇಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕಂದ್ರೆ 2008ರಿಂದ 2012ವರೆಗೆ ನಿರಂತರವಾದ ಪ್ರಯತ್ನ ನಡೆದಾಗ ನಮ್ಮ ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರು 2012ರಲ್ಲಿ ಇದಕ್ಕೆ ಚಾಲನೆಯನ್ನು ನೀಡಿದರು. ವಿಶ್ವವಿದ್ಯಾಲಯ ಸಮಗ್ರವಾದ ಒಂದು ವಿಶ್ವವಿದ್ಯಾಲಯ, 7 ಜಿಲ್ಲೆಗಳನ್ನು ಒಳಗೊಂಡ ಒಂದು ವಿಶ್ವವಿದ್ಯಾಲಯ ಕಾರಣಕರ್ತವಾಯಿತು. ಮುಂದಿನ ದಿನಗಳಲ್ಲಿ ಈ ವಿಶ್ವವಿದ್ಯಾಲಯದ ಸ್ಥಳಕ್ಕೆ ನಮ್ಮ ನೆಚ್ಚಿನ ಕಾಗೋಡು ತಿಮ್ಮಪ್ಪ ಸಾಹೇಬರು 787 ಎಕರೆ ಜಮೀನುಗಳನ್ನು ನೀಡುವುದರ ಮೂಲಕ ಸುಮಾರು 165 ಕೋಟಿಗಳನ್ನು ನೀಡುವುದರ ಮೂಲಕ ಸುಸಜ್ಜಿತವಾದ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕಾರಣಕರ್ತರು. ಇವರೆಲ್ಲರಿಗೂ ಸಹ ನಮ್ಮ ಸಂಸ್ಥಾಪನೆ ದಿನದಂದು ನಾವು ಅವರಿಗೆಲ್ಲರಿಗೂ ಸಹ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮ ವಿಶ್ವವಿದ್ಯಾಲಯ 6 ಜಿಲ್ಲೆಗಳ ಮೊದಲು 7 ಜಿಲ್ಲೆಗಳಿತ್ತು. ಈಗ ಕೊಡಗು ಹೋದ್ಮೇಲೆ ಈಗ 6 ಜಿಲ್ಲೆಗಳಾಗಿದೆ. ಈಗ ಮಲೆನಾಡು, ಬಯಲು ಪ್ರದೇಶ, ಕರಾವಳಿ, ಹೀಗೆ ವಿಭಿನ್ನ ಪರಿಸರ, ವಿವಿಧ ಬಗೆಯ ಹಣ್ಣು, ಹವಾಮಾನ, ಜೈವ ವೈವಿಧ್ಯತೆ, ಬಹು ವಿಶಿಷ್ಟ ಪರಿಸರದಲ್ಲಿ ಬೋಧನೆ, ಸಂಶೋಧನೆ, ವಿಸ್ತರಣೆ ಚಟುವಟಿಕೆ ಮೂಲಕ ವಿಶ್ವವಿದ್ಯಾಲಯವು ವಿಶಿಷ್ಟ ಕೊಡುಗೆ ನೀಡುತ್ತಾ ಬಂದಿದೆ. ನಮ್ಮ ವಿಶ್ವವಿದ್ಯಾಲಯ ರಾಜ್ಯದಲ್ಲಿಯೇ ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ವಿಷಯಗಳನ್ನು ಸಮಗ್ರ ವಿಷಯವಿದ್ದು 13 ವಸಂತಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯವು ಅನೇಕ ಮೈಲಿಗಲ್ಲುಗಳ ಸಾಧನೆ ಮಾಡಿದೆ. ಈ ಸುಂದರ ಪ್ರಕೃತಿಯ ಮಧ್ಯೆ ವಿದ್ಯಾರ್ಥಿಗಳು ಕೃಷಿ, ತೋಟಗಾರಿಕೆ, ಅರಣ್ಯ ವಿಷಯಗಳನ್ನು ಕಲಿತಿದ್ದಾರೆ.
ಈ ಒಂದು ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಸಾಧನೆಗಳನ್ನು ನಿಮ್ಮೆ ಮುಂದಿಡಲು ಹರ್ಷಿಸುತ್ತೇನೆ. ಈ ವರ್ಷದಲ್ಲಿ ವಿಶ್ವವಿದ್ಯಾಲಯವು ಒಟ್ಟು 16 ಶೈಕ್ಷಣಿಕ, ಸಂಶೋಧನಾ ಮತ್ತು ಖಾಸಗಿ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿರುತ್ತದೆ. ಕೃಷಿ ವಿಶ್ವವಿದ್ಯಾಲಯಗಳು ಕೇಂದ್ರ ಕೃಷಿ ಸಂಶೋಧನಾ ಉಪಕ್ರಮಗಳು ಮತ್ತು ಬಲಿಷ್ಠ ವಿಸ್ತರಣಾ ಜಾಲಗಳ ಮೂಲಕ ತಳಮಟ್ಟದ ಸವಾಲುಗಳನ್ನು ಪರಿಹರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ವಿಶ್ವವಿದ್ಯಾಲಯ ದೇಹಕ್ಕೆ ಅನುಗುಣವಾಗಿ ರೈತ ಸಮುದಾಯದಲ್ಲಿ ತಲೆದೋರುತ್ತಿರುವ ಅಗತ್ಯಗಳನ್ನು ಆಧರಿಸಿ ಸಂಶೋಧನಾ ಕ್ಷೇತ್ರಗಳಿಗೆ ಆದ್ಯತೆಯನ್ನು ನೀಡಿದೆ. ಇದುವರೆಗೆ ಕೃಷಿಯಲ್ಲಿ 1816, ತೋಟಗಾರಿಕೆಯಲ್ಲಿ 1714, ಅರಣ್ಯದಲ್ಲಿ 701 ಹಾಗೂ 910 ಸ್ನಾತಕೋತ್ತರ, 118 PhD ಹೋಗಿ ಒಟ್ಟು 4231 ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿದ್ದಾರೆ. ಅದೇ ರೀತಿ ಅಸಾಧಾರಣ ಪ್ರತಿಭೆಗೋಸ್ಕರ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 331 ಚಿನ್ನದ ಪದಕಗಳನ್ನು ನಾವು ನೀಡಿದ್ದೇವೆ. ಇದುವರೆಗೆ 197 ವಿದ್ಯಾರ್ಥಿಗಳು ICAR JRF ಮತ್ತು 39 ವಿದ್ಯಾರ್ಥಿಗಳು ICAR SRF ಅನ್ನ ಪಡೆದುಕೊಂಡಿದ್ದಾರೆ. ಯಾಕೆ ನಮ್ಮ ಕರ್ನಾಟಕದ 2ನೇ ವಿಶ್ವವಿದ್ಯಾಲಯ ಇಷ್ಟುಕೊಂಡು ಪಡ್ಕೊಂಡಿರೋದು. ಪ್ರಸಕ್ತ ಸಾಲಿನಲ್ಲಿ ಅನೇಕ ಪ್ರಾಧ್ಯಾಪಕರು ನೆದರ್ಲ್ಯಾಂಡ್ಸ್, ಫಿಲಿಪೈನ್ಸ್ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಭೇಟಿ ನೀಡಿದ್ದಾರೆ. ಫಿಲಿಪೈನ್ಸ್ನ ಮೈನಾದ ಭತ್ತದ ಸಂಶೋಧನಾ ಕೇಂದ್ರಕ್ಕೆ ನೀಡಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. 2024-25 ಸಾಲಿನ 6 ಡೀನ್ಸ್ ಕಮಿಟಿಯನ್ನ ಅನ್ವಯ ಬೋಧನಾ ಪಠ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಅಳವಡಿಸಿದ್ದು ನಮ್ಮ ವಿಶ್ವವಿದ್ಯಾಲಯ. ನಮ್ಮ ಸಂಘಟಿತ ಪ್ರಯತ್ನಗಳ ಪರವಾಗಿ ನಾವು 20 ತಳಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. 42 ಉತ್ಪಾದನಾ ತಂತ್ರಜ್ಞಾನಗಳು, 31 ಸಂರಕ್ಷಣಾ ತಂತ್ರಜ್ಞಾನಗಳು, 25 ಕೃಷಿ ಯಾಂತ್ರೀಕರಣ, 29 ತೋಟಗಾರಿಕೆ, 5 ಆಹಾರ ವಿಜ್ಞಾನ, 1 ಕೊಯ್ಲೋತ ತಂತ್ರಜ್ಞಾನ, 1 ಒಳನಾಡು ಮೀರಿಕೆ ವಿಭಾಗಗಳಲ್ಲಿ ಪ್ರಗತಿಯನ್ನು ಸಾಧಿಸಲಾಗಿದೆ. ಈ ವರ್ಷ ವಿಶ್ವವಿದ್ಯಾಲಯವು ಸಹ್ಯಾದ್ರಿ ಸಿಂಧೂರ ಭತ್ತ, ಸಹ್ಯಾದ್ರಿ ಪ್ರಗತಿ, ಕಡಲೆಯಲ್ಲಿ ಹೊಸ ತಳಿಗಳನ್ನು ಅನುಮೋದಿಸಲಾಗಿದೆ. ಮಲೆನಾಡಿಗೆ ಹೊಸ KHP 11 ಅನ್ನ ಬಿಡುಗಡೆ ಮಾಡಲಾಗಿದೆ. KMR 630 ರಾಗಿ ತಳಿಯನ್ನ ವಲಯ 4ಕ್ಕೆ, ವಲಯ 7ಕ್ಕೆ ಬರಗು ತಳಿ DHPM 60/4 ತಳಿಯನ್ನ ಶಿಫಾರಸು ಮಾಡಲಾಗಿದೆ. ಈ ವರ್ಷ 13 ತಾಂತ್ರಿಕತೆಗಳನ್ನ 25 ರೈತರ ಹೊಲದ ಪ್ರಯೋಗ ಮಾಡಲು ನೀಡಲಾಗಿದೆ. 14 ಯೋಜನೆಗಳಿಗೆ ನಮಗೆ 611 ಲಕ್ಷಗಳಷ್ಟು ಅನುದಾನ ದೊರೆತಿದೆ. RKI ಯೋಜನೆಯಲ್ಲಿ 9 ಸಂಶೋಧನೆ ಯೋಜನೆಗಳಿಗೆ 400 ಲಕ್ಷ, ವಿಷನ್ ಗ್ರೂಪ್ ಆನ್ ಸೈನ್ಸ್ ಟೆಕ್ನಾಲಜಿ 2 ಪ್ರಾಜೆಕ್ಟ್ಗಳಿಗೆ 40 ಲಕ್ಷ, 3 ದೇಸಿ ತಳಿಗಳ ಸಂರಕ್ಷಣೆ ಯೋಜನೆಯಲ್ಲಿ 98 ಲಕ್ಷ ಮಂಜೂರು ಮಾಡಲಾಗಿದೆ. ವಿಶ್ವವಿದ್ಯಾಲಯದ 4 ಭತ್ತ ತಳಿಗಳನ್ನ ಸಸ್ಯ ತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಅಡಿಯಲ್ಲಿ ನೋಂದಾಯಿಸಲಾಗಿದೆ. ವಿವಿಧ ರಾಜ್ಯಗಳಿಂದ 152 ಹೊಸ ತಳಿಗಳು, ರಾಸಾಯನಿಕ ಉತ್ಪನ್ನಗಳನ್ನು ಪರೀಕ್ಷೆ ಮಾಡಿ 5.8 ಕೋಟಿಯ ಆದಾಯ ಬಂದಿರುತ್ತದೆ. 14 ASRP ಸಂಶೋಧನಾ ಯೋಜನೆಗಳನ್ನ ಕೈಗೊಳ್ಳಲಾಗಿದೆ. ಬೀಜ ಘಟಕ ಮತ್ತು ಎಲ್ಲ ಸಂಶೋಧನಾ ಕೇಂದ್ರಗಳಿಂದ 6.5 ಟನ್ ಬೀಜೋತ್ಪಾದನೆ ಮಾಡಲಾಗಿದೆ. 87 ಲಕ್ಷ ಪ್ರಮುಖ ಬಿತ್ತನೆ ಸಾಮಗ್ರಿಗಳನ್ನು ತಯಾರಿಸಿ ರೈತರಿಗೆ ಬೆಂಬಲಿಸಲು ಮತ್ತು ಸಬಲೀಕರಣಗೊಳಿಸಲು ವಿತರಿಸಲಾಗಿದೆ. 10,000 ಕಿಲೋಗ್ರಾಂ ಜೇನುತುಪ್ಪವನ್ನು ಸಂಸ್ಕರಿಸಿ ಮಾರಾಟ ಮಾಡಲಾಗಿದೆ. 41,900 ಕಿಲೋಗ್ರಾಂ ಜೈವಿಕ ನಿಯಂತ್ರಣಗಳನ್ನು ಮತ್ತು ಗೊಬ್ಬರಗಳನ್ನು ನಾವು ಪೂರೈಸಿದ್ದೇವೆ. ವಿಶ್ವವಿದ್ಯಾಲಯವು 261 ತಾತ್ಪೂರ್ತಿಕ, 7 ವಿದೇಶಿ, 921 ಕರ್ನಾಟಕ ಸರ್ಕಾರಗಳ ಯೋಜನೆಗಳನ್ನು ನಿರ್ವಹಿಸುತ್ತದೆ. ಅದರ ಜೊತೆಗೆ 319 ನೂತನ ರಾಸಾಯನಿಕ ಮತ್ತು ತಳಿ ಪರೀಕ್ಷೆಯನ್ನ ಮಾಡಲಾಗಿದೆ. ಹೆಚ್ಚುತ್ತಿರುವ ಹವಾಮಾನ ಅನಿರೀಕ್ಷತೆಗೆ ಪ್ರತಿಕ್ರಿಯೆಯಾಗಿ ವಿಶ್ವವಿದ್ಯಾಲಯವು ಪ್ರಮುಖ ಬೆಳೆಗಳಿಗೆ ಹವಾಮಾನಕರ ಅನುಕೂಲ ಕೃಷಿ ಪದ್ಧತಿಗಳನ್ನ ಅಭಿವೃದ್ಧಿಪಡಿಸಿದೆ. ವಿಸ್ತರಣೆಯಲ್ಲಿ ಈಗಾಗಲೇ ನಾವು 182 ಕ್ಷೇತ್ರ ಪ್ರಯೋಗಗಳು, 891 ಮಂಚೂಣಿ ಪ್ರಾತ್ಯಕ್ಷಿಕೆಗಳು, 1585 ಒಳಾವರಣ ತರಬೇತಿ, 1521 ಹೊರಾವರಣ ತರಬೇತಿ, 666 ವೃತ್ತಿಪರ ಪ್ರಾಯೋಜಿತ ಕೌಶಲ್ಯದ ತರಬೇತಿ ಕಾರ್ಯಕ್ರಮಗಳ ಮೂಲಕ ರೈತರಲ್ಲಿ ಆತ್ಮವಿಶ್ವಾಸ ಮೂಡಿದ್ದೇವೆ. ನಾವು ಪ್ರತಿ ವರ್ಷ ಕೃಷಿ ಮೇಳವನ್ನು ಆಚರಿಸುತ್ತಿದ್ದು 4 ಲಕ್ಷ ರೈತರನ್ನ ತಲುಪ್ತಾ ಇದೆ. ನಾವು 38,000 ಮಣ್ಣಿನ ಮಾದರಿಗಳನ್ನು, 17,000 ನೀರಿನ ಮಾದರಿಗಳನ್ನು ವಿಶ್ಲೇಷಣೆ ಮಾಡಿ ರೈತರಿಗೆ ನೆರವು ನೀಡಲಾಗಿದೆ. ಈ ವರ್ಷ ವಿಸ್ತರಣಾ ವಿಭಾಗದಲ್ಲಿ ವಿಸ್ತರಣಾ ಸಿಬ್ಬಂದಿಗಳಿಗೆ ಗುಂಪು ಚರ್ಚೆ, 2,325 ಕ್ಷೇತ್ರ ಭೇಟಿ, 37,000 ದೂರವಾಣಿ ಕರೆಗಳು, 14,312 KVK ರೈತರ ಭೇಟಿ, ಕೃಷಿ ಸಲಹಾ ಸೇವೆ, 59 ವಿಶ್ಲೇಷಣಾತ್ಮಕ ಭೇಟಿ, 320 ದಿನಪತ್ರಿಕೆಗಳಲ್ಲಿ ಕಾರ್ಯಚಟುವಟಿಕೆಗಳ ಪ್ರಸಾರ, 14,000 ಬಾನುಲಿ ಕಾರ್ಯಕ್ರಮಗಳು, 59 ದೂರದರ್ಶನ ಕೇಂದ್ರಗಳು, 333 ದೃಶ್ಯದೊಳಗಡೆ ಯೂಟ್ಯೂಬ್, 36 ಪ್ರದರ್ಶನ ಭೇಟಿ, 49 ಕ್ಷೇತ್ರ ಉತ್ಸವಗಳು, 34 ಪದ್ಧತಿ ಪರೀಕ್ಷೆ ಮೂಲಕ ರೈತರನ್ನ ತಲುಪಿಸಲಾಗುತ್ತದೆ. ಭಾರತ ಸರ್ಕಾರವು ದಿನಾಂಕ 29/5/25ರಿಂದ 12/6/25ವರೆಗೆ ಕೈಗೊಂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ನಮ್ಮ ವಿಶ್ವವಿದ್ಯಾಲಯ ವಿಜ್ಞಾನಿಗಳು
ಪ್ರಾಧ್ಯಾಪಕರು ಮತ್ತು ವಿಜ್ಞಾನಿಗಳು ಸುಮಾರು 80,000 ರೈತ ಮಹಿಳೆಯರನ್ನ ತಲುಪುವಲ್ಲಿ ಯಶಸ್ವಿಯಾಗಿದ್ದೇವೆ. ಆಡಳಿತದಲ್ಲಿ 16 ಶಿಕ್ಷಕರಿಗೆ ಪ್ರಾಧ್ಯಾಪಕರಾಗಿ, 21 ಶಿಕ್ಷಕರಿಗೆ ಸಹಾಯ ಪ್ರಾಧ್ಯಾಪಕರಾಗಿ, 4 ಸಹಾಯಕ ಪ್ರಾಧ್ಯಾಪಕರಿಗೆ ಶೈಕ್ಷಣಿಕ ಮಟ್ಟ 11ರಿಂದ 12ಕ್ಕೆ ವೇತನ ಶ್ರೇಣಿಗೆ ಮುಂಬಡ್ತಿಯನ್ನು ನೀಡಲಾಗಿದೆ. ಬೋಧಕೇತರ ಸಿಬ್ಬಂದಿಯಲ್ಲಿ 9 ಸಿಬ್ಬಂದಿಗಳಿಗೆ ಗ್ರೂಪ್ ಎ, ಬಿ ಮತ್ತು ಸಿ ಮುಂಬಡ್ತಿ ನೀಡಲಾಗಿದೆ. ಅನುಕಂಪ ಆಧಾರಿತ ನೇಮಕಾತಿಯಲ್ಲಿ 3 ಸಿಬ್ಬಂದಿಗೆ ನೇಮಕಾತಿ ನೀಡಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಸರ್ಕಾರವು ಮೂಲ ಸೌಕರ್ಯಗಳಿಗೆ ಮೊದಲ ಹಂತದಲ್ಲಿ 155.5 ಅನುದಾನ ಮಂಜೂರು ಮಾಡಿದ್ದು, ಈಗ 4 ವಿಭಾಗೀಯ ಗ್ರಂಥಗಳು, ಕಟ್ಟಡಗಳು, ಗ್ರಂಥಾಲಯ, ವಿದ್ಯಾರ್ಥಿನಿಯ ವಸತಿ ನಿಲಯ ಕಟ್ಟಡಗಳನ್ನು ಪೂರ್ಣಗೊಳಿಸಿ ಹಸ್ತಾಂತರಿಸಲಾಗಿದೆ. ನಬಾರ್ಡ್ ಯೋಜನೆಯಲ್ಲಿ 48 ಕೋಟಿ ಅನುದಾನವನ್ನು ಮಂಜೂರು ಮಾಡಲಾಗಿದ್ದು, ಕಾಮಗಾರಿಗಳು ಶೀಘ್ರದಲ್ಲೇ ಹಸ್ತಾಂತರವಾಗುವ ಹಂತದಲ್ಲಿವೆ. 25-26ನೇ ಸಾಲಿನಲ್ಲಿ ಟ್ರಂಚ್ 31 ಅಡಿಯಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಕ್ಕೆ 5 ಕೋಟಿ ರು ಮಂಜೂರು ಮಾಡಲಾಗಿದೆ. 25-26ನೇ ಸಾಲಿನಲ್ಲಿ ಸರ್ಕಾರದಿಂದ 87.96 ಕೋಟಿ ಅನುದಾನವು ಹಂಚಿಕೆಯಾಗಿರುತ್ತದೆ. ಮೊದಲ ತ್ರೈಮಾಸದಲ್ಲಿ 27 ಕೋಟಿ ಅನುದಾನವನ್ನ ಎಲ್ಲ ಸಿಬ್ಬಂದಿಗೆ ಮತ್ತು ನಿವೃತ್ತಿಗೆ ಪಾವತಿಗಾಗಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಪಯೋಜನೆಗೆ ವೆಚ್ಚವಾಗಿದೆ. ವಿಶ್ವವಿದ್ಯಾಲಯದಲ್ಲಿ ಅನೇಕ ಪ್ರಶಸ್ತಿಗಳು ಬಂದಿವೆ. ಡಾಕ್ಟರ್ ಹೇಮಲಾ ನಾಯಕ್, ಡಾಕ್ಟರ್ ಕೆ.ಸಿ. ಶಶಿಧರ್, ಡಾಕ್ಟರ್ ರಾಜಶೇಖರಪ್ಪ, ಡಾಕ್ಟರ್ ಜ್ಯೋತಿ ಎಂ ರಾಠೋಡ್, ಡಾಕ್ಟರ್ ಸಿ.ಎಂ. ಕಲ್ಲೇಶ್ವರ ಸ್ವಾಮಿ, ವಿನಯ್ ಕುಮಾರ್, ಡಾಕ್ಟರ್ ಶ್ರುತಿ ನಾಯಕ್, ಡಾಕ್ಟರ್ ಜಯಪ್ರಕಾಶ್, ಡಾಕ್ಟರ್ ಶ್ರುತಿ ಶ್ರೀ, ಶಿವಲೀಲಾ ಎಸ್ ಕುಕನೂರ್, ಡಾಕ್ಟರ್ ವಿದ್ಯಾಶ್ರೀ ಮತ್ತು ನಮ್ಮ ವಿದ್ಯಾರ್ಥಿನಿ ಶ್ರೀ ವಿಜಯ ಎನ್.ಆರ್. ಭಟ್ ಸ್ಮಾರಕ ಪ್ರಶಸ್ತಿ ಪಡೆದಿರುತ್ತಾರೆ. ಎಲ್ಲ ಪ್ರಶಸ್ತಿ ಪಡೆದಿರುವ ಮತ್ತು ಸಾಧನೆಗಳು ಶ್ರಮಿಸಿದ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ ವಿಭಾಗದ ವಿಜ್ಞಾನಿಗಳು, ಪ್ರಾಧ್ಯಾಪಕರನ್ನು ನಾನು ಅಭಿನಂದಿಸುತ್ತೇನೆ. ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದ್ದ 10ನೇ ಅಂತರ ಮಹಾವಿದ್ಯಾಲಯ ವಿಯೋಜನೋತ್ಸವಕ್ಕೆ ಯುವ ಸವಿಷ್ಕಾರ ಶಿವಮೊಗ್ಗ ಮೊದಲನೇ ಸ್ಥಾನ, 2ನೇ ಸ್ಥಾನವನ್ನು ಇರುವಕ್ಕಿ ಪಡೆದಿರುತ್ತದೆ. ಪೊನ್ನಂಪೇಟೆ ಅರಣ್ಯ ಮಾಧ್ಯಮವು ಆಕಾಶ್ ಡಿ 2024-25 ಸಾಲಿನ ಕರ್ನಾಟಕ ರಾಜ್ಯ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. 11ನೇ ಅಂತರ ಮಹಾವಿದ್ಯಾಲಯಗಳ ಸಾಲಿನ ಕ್ರೀಡಾಕೂಟದಲ್ಲಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯವು ಒಟ್ಟಾರೆ ಚಾಂಪಿಯನ್ಶಿಪ್ ಆಗಿರುತ್ತದೆ. ಮೂಡಿಗೆರೆ ತೋಟಗಾರಿಕಾ ಮಹಾವಿದ್ಯಾಲಯವು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. 22ನೇ ಅಖಿಲ ಭಾರತ ಅಂತರ ಕೃಷಿ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಹಿರಿಯೂರಿನ ವಿದ್ಯಾರ್ಥಿಗಳಾದ ದರ್ಶನ್ ಎಸ್, ಅಭಿಷೇಕ್ ಅವರು 400 ಮೀಟರ್ ಪುರುಷರ ಬಂಗಾರ ಪದಕ, 4x400 ಮೀಟರ್ಲಿ ಪುರುಷರಲ್ಲಿ ಬಂಗಾರ ಪದಕವನ್ನು ಪಡೆದಿರುತ್ತಾರೆ. ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಾದ ಫಿರೋಜ್, ಪ್ರಜ್ವಲ್ ಅವರು 4x400 ಮೀಟರಲ್ಲಿ ಪುರುಷರಲ್ಲಿ ಬಂಗಾರದ ಪದಕ ಹಾಗೂ ಪ್ರಜ್ವಲ್ 400 ಮೀಟರ್ ಹರ್ಡಲ್ಸಲ್ಲಿ ಕಂಚಿನ ಪದಕವನ್ನು ಪಡೆದಿರ್ತಾರೆ. ಒಟ್ಟಾರೆ ನಮ್ಮ ವಿಶ್ವವಿದ್ಯಾಲಯ ಅಥ್ಲೆಟಿಕ್ಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವುದು ನಮ್ಮ ಹೆಮ್ಮೆಯವಾಗಿದೆ. ಮೂಡಿಗೆರೆ ತೋಟಗಾರಿಕೆ ವಿದ್ಯಾರ್ಥಿಗಳಾದ ಶಿವರಾಜ್ ಎಸ್, ದಿಗ್ವಿಜಯ್ ಅವರು ಕ್ರಮವಾಗಿ 1500 ಮೀಟರ್ ಪುರುಷರಲ್ಲಿ ಮತ್ತು ಬಂಗಾರ ಪದಕ, ಹೈ ಜಂಪ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ. ಕಳೆದ ವರ್ಷದಲ್ಲಿ ರೈತ ಸಮುದಾಯಕ್ಕಾಗಿ ಕೃಷಿ, ತೋಟಗಾರಿಕೆ, ಅರಣ್ಯದ ವಿವಿಧ ಅಂಶಗಳ ಕುರಿತು 2 ಅಂತಾರಾಷ್ಟ್ರೀಯ ಸಮ್ಮೇಳನಗಳು, 3 ವಿಚಾರ ಸಂಕಿರಣಗಳು, 68 ತರಬೇತಿಗಳು, 9 ಕಾರ್ಯಾಗಾರಗಳು, 8 ಕ್ಷೇತ್ರೋತ್ಸವಗಳು, 5 ಸರ್ಟಿಫಿಕೇಟ್ ಕೋರ್ಸ್ಗಳು, 6 ಪ್ರದರ್ಶನಗಳು, 5 ಮೇಳಗಳನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯ ವೆಬ್ ಸಮ್ಮೇಳನ, ಸ್ನಾತಕೋತ್ತರ ಸಮ್ಮೇಳನ, ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದ ಮತ್ತು ಬೆಂಗಳೂರು US ಜಂಟಿಯಾಗಿ ಆಯೋಜಿಸಿದ್ದ AP ಥೆರಪಿ ಕಾರ್ಯಕ್ರಮವನ್ನು ನಾವು ನಡೆಸಿಕೊಟ್ಟಿದ್ದೇವೆ. ನವದೆಹಲಿ ICR ಪ್ರಾಯೋಜಿತ SCPTSP ICR ಕೃಷಿ ವಿಜ್ಞಾನ ಕೇಂದ್ರ ಡ್ರೋನ್ ತಂತ್ರಜ್ಞಾನಕ್ಕೆ DGCA ಅಧಿಕೃತ ರಿಮೋಟ್ ಪೈಲಟ್ ಪ್ರಮಾಣ ಪತ್ರ RPC ತರಬೇತಿಗಳನ್ನು ವಿಶ್ವವಿದ್ಯಾಲಯ ನಡೆಸುತ್ತಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಲೆಂದು ಹಾರೈಸುತ್ತೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಗೌರವಾನ್ವಿತ ಕುಲಪತಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಕಾರ್ಯಕ್ರಮದಲ್ಲಿ ನೆರೆದಿರುವ ಸರ್ವರನ್ನು ವಂದಿಸಬೇಕಾಗಿ ಡಾಕ್ಟರ್ ರಾಮಕೃಷ್ಣ ಹೆಗಡೆ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ರೈತ ತರಬೇತಿ ಕೇಂದ್ರ ಇರುವಕ್ಕಿ ಇವರಲ್ಲಿ ವಿನಂತಿ. ಎಲ್ಲ ಗಣ್ಯ ಅತಿಥಿಗಳಿಗೆ ನಮಸ್ಕರಿಸುತ್ತಾ 13ನೇ ಸಂಸ್ಥಾಪನಾ ದಿನಾಚರಣೆಯ ವಂದನಾರ್ಪಣೆಯ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇನೆ.
ಇಂದಿನ ಸಂಸ್ಥಾಪನಾ ದಿನಾಚರಣೆಯ ಉದ್ಘಾಟಕರಾಗಿ ಬಂದಂತಹ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಸನ್ಮಾನ್ಯ ವಿಧಾನಸಭೆ ಸದಸ್ಯರು ಸಾಗರ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಆದರಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದಲ್ಲದೆ ಇಂದಿನ ಸಂಸ್ಥಾಪಕಾ ದಿನಾಚರಣೆಯ ದಿನದ ಉಪನ್ಯಾಸಕರಾದಂತಹ ಡಾಕ್ಟರ್ ಹೂವಯ್ಯ ಗೌಡ ಇವರು ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ವಿಜ್ಞಾನಗಳ ಕಾಲೇಜು ಶಿವಮೊಗ್ಗ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ಕುಲಪತಿಗಳು ಡಾಕ್ಟರ್ ಆರ್ ಸಿ ಜಗದೀಶ್, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇವರು ನಮ್ಮ ಈ ಕಾರ್ಯಕ್ರಮದ ಎಲ್ಲ ವಿವಿಧ ಅಂಗಗಳಿಗೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಆಯೋಜಕರ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಟ್ಟಿರುವಂತಹ ಸನ್ಮಾನ್ಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದಂತಹ ಡಾಕ್ಟರ್ ಬಿ ಕೆ ಕುಮಾರಸ್ವಾಮಿ, ಕೃಷಿ ಉದ್ದಿಮೆದಾರರು ಬೆಂಗಳೂರು ಇವರಿಗೂ ಸಹ ಆಯೋಜಕರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇನ್ನೋರ್ವ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು, ಪ್ರಗತಿಪರ ರೈತರು ಶ್ರೀ ಜೆ ಕಾವೇರಿಯಪ್ಪನವರು ಇವರಿಗೂ ಸಹ ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇದುವರೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮುಖ್ಯ ಆವರಣ ಇರುವಕ್ಕಿ, ಸಾಗರ ತಾಲೂಕು ಇಲ್ಲಿ ದಿನಾಂಕ 23/9/2025 ತನ್ನ 13ನೇ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಿಕೊಂಡಿತ್ತು. ಈ ಕುರಿತು ಬಾನುಲಿ ವರದಿಯ ಭಾಗ 2 ಕೇಳಿದಿರಿ. ವರದಿ ಹೊರಾಂಗಣ ಧ್ವನಿ ಮುದ್ರಣ, ಕಾರ್ಯಕ್ರಮ ನಿರ್ಮಾಣ ಮತ್ತು ಪ್ರಸ್ತುತಿ ಡಾಕ್ಟರ್ ಸುಧಾಕರ್ ಎಸ್.ಎಂ. ಸಹಾಯ ರೇಷ್ಮಾ. ನಿರ್ವಹಣೆ ಶ್ರೀ ಎಸ್.ಆರ್. ಭಟ್. ತಾಂತ್ರಿಕ ನೆರವು ಪ್ರದೀಪ್ ಆರ್. ನಾಯಕ್. ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.